ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ನ ಟಿಕೆಟ್ಗೆ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅವರು ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು HLನಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪರಿಷತ್ ಟಿಕೆಟ್ ಕಥೆಯನ್ನು ಏನು ಮಾಡೋಣ ಅಂತ. ಯಾಕಂದರೆ ದಿನೇ ಅದು ಹೋಗ್ತಾನೇ ಇದೆ. ಅದು ಪಟ್ಟಿ 20 ಜನ ಇದ್ದರು, ಫಸ್ಟ್ 12 ಜನ ಇದ್ದರು, ಆಮೇಲೆ ಅದು 20 ಆಯಿತು, 40 ಆಯಿತು, 60, ಈಗ 80 ಅಂತಿದ್ದಾರೆ. 80 ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಇವತ್ತು ಅಭ್ಯರ್ಥಿ ಆಯ್ಕೆ ಬಗ್ಗೆ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಆಕಾಂಕ್ಷಿಗಳ ಪಟ್ಟಿ ತೆಗೆದುಕೊಂಡು ಸಿಎಂ ಮತ್ತು ಡಿಸಿಎಂ ತೆರಳಿದ್ದಾರೆ ಕೂಡ. ನಾಳೆ ಅಥವಾ ನಾಡಿದ್ದು ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ತಿಳಿಸ್ಕೊಳ್ಳಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಎಲ್ಲಿಗೆ ಬಂತು ಕಾಂಗ್ರೆಸ್ನ ಆಕಾಂಕ್ಷಿಗಳ ಪಟ್ಟಿ? ಸುಮಾರು ಎಷ್ಟು ಜನದವರೆಗೂ ಇದು ಬೆಳೀತಾ ಇದೆ ಇದೀಗ? ಇದರಲ್ಲಿ ಪ್ರಬಲ ಆಕಾಂಕ್ಷಿಗಳು ಯಾರು? ಸುಮ್ಮನೆ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ, ನಾವು ಒಂದು ಸಲ ಒಂದು ಪ್ರಯತ್ನ ಮಾಡೋಣ ಅಂತ ಇರ್ತಕ್ಕಂಥವ್ರು ಎಷ್ಟು ಜನ ಸುಮಾರು? ಸೊ ಯಾವಾಗ ಈ ಒಂದು ಫೈನಲಿಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ರಮಕಾಂತ್, ಸದ್ಯ ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವಂತಹ ಒಂದು ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪೈಪೋಟಿ ಶುರುವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂಥದ್ದು. ಒಂದು ಕಡೆ 7 ಸ್ಥಾನಗಳಿಗೆ ಇರುವಂತಹ ಒಂದು ಪೈಪೋಟಿ, ಸ್ಥಾನಗಳಿಗಿರುವಂತಹ ಒಂದು ಚುನಾವಣೆ ಈಗ ಸಾಕಷ್ಟು ಪೈಪೋಟಿಯಿಂದ ಕೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸೇರಿದಂತೆ ಡಿಸಿಎಂ ಅವರು ಕೂಡ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. ಅಲ್ಲಿ ಹೈಕಮಾಂಡ್ ಮುಂದೆ ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಆ ಪರಿಷತ್ ಸ್ಥಾನ ನೀಡಬೇಕು ಅನ್ನೋದು ಕೂಡ ಫೈನಲ್ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದಂತೆ 7 ಸ್ಥಾನಗಳಿಗೆ 300ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಒಂದಿಷ್ಟು ಯಾರಿಗೆ ಪ್ರಾತಿನಿಧ್ಯ ಕೊಡಬೇಕು, ಯಾರಿಗೆ ಅವಕಾಶ ಕೊಡಬೇಕು ಎಂಬ ಶಾರ್ಟ್ ಲಿಸ್ಟ್ ಅನ್ನ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ 64ರಲ್ಲಿ 35 ಜನರು ಇರುವಂತಹ ಒಂದು ಶಾರ್ಟ್ ಲಿಸ್ಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಇಡ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮೂಲಕ ಕೂಡ ಅವರ ಆಪ್ತರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಈಗಾಗಲೇ ಒತ್ತಡ ಹಾಗೂ ಕಸರತ್ತುಗಳು ಶುರುವಾಗಿದೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಪರ ಕೂಡ ಸಾಕಷ್ಟು ಅವರ ಒಂದು ಆಪ್ತರಿಗೆ ಅವರ ಮೂಲಕ ಒಂದು ತೆರೆಮರೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ವೇಣುಗೋಪಾಲ್ ಮೂಲಕ ಕೂಡ ಸಾಕಷ್ಟು ಒಂದು ಆಕಾಂಕ್ಷಿಗಳು ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನೊಂದು ವಿಶೇಷವಾಗಿ ಮತ್ತೊಂದು ಕಡೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಕಡೆ ಕೂಡ ಅವರ ಮೂಲಕವೂ ಕೂಡ ಕಸರತ್ತುಗಳು ಶುರುವಾಗಿದೆ. ಹಾಗಾಗಿ ಎಲ್ಲವನ್ನು ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಹಾಗೂ ಎಲ್ಲವನ್ನು ಒಮ್ಮತದಿಂದ ತೀರ್ಮಾನ ಮಾಡುವ ಒಂದು ಉದ್ದೇಶದಿಂದ ಹೈಕಮಾಂಡ್ ಮುಂದೆ ಇವೆಲ್ಲವನ್ನು ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಸ್ಥಾನ ಕೊಡಬೇಕು ಎಂಬ ತೀರ್ಮಾನವನ್ನ ಫೈನಲ್ ಮಾಡುವ ಸಾಧ್ಯತೆಗಳು ಇದೆ. ಈಗಾಗಲೇ ಸಿಎಂ ಸೇರಿದಂತೆ ಡಿಸಿಎಂ ಮೇಲೆ ಸಾಕಷ್ಟು ಸಚಿವರು ಹಾಗೂ ಶಾಸಕರು ಅವರ ಆಪ್ತರಿಗೆ ಮತ್ತು ಪ್ರಾತಿನಿಧ್ಯವಾರು ಕೊಡಬೇಕು, ಸಮುದಾಯವಾರು ಕೊಡಬೇಕು ಅನ್ನೋದು ಈಗಾಗಲೇ ಒತ್ತಡ ಆಗಿದೆ. ಪದೇ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ಆಗ್ತಾ ಇದ್ರು. ಹಾಗೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡುವ ಮೂಲಕ ಒಂದು ಒತ್ತಡವನ್ನ ಹಾಕ್ತಾ ಇದ್ರು. ಎಲ್ಲೋ ಒಂದು ಕಡೆ ಇದು ಕೂಡ ಮುಂದಿನ ದಿನಗಳಲ್ಲಿ ಭಿನ್ನಮತ ಸ್ಫೋಟ ಆಗುತ್ತೆ ಪಕ್ಷದೊಳಗೆ. ಹಾಗಾಗಿ ಎಲ್ಲವೂ ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡಲಿ ಎಂಬ ವಿಚಾರದಿಂದ ಈಗ ಸಿಎಂ ಸೇರಿದಂತೆ ಡಿಸಿಎಂ ಕೂಡ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸುರ್ಜೇವಾಲಾ ಸೇರಿದಂತೆ ಎಲ್ಲರೂ ಉನ್ನತ ಮಟ್ಟದ ನಾಯಕರು ಸೇರಿ ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ MLC ಮಾಡಬೇಕು ಎಂಬ ವಿಚಾರವನ್ನ ಫೈನಲ್ ಮಾಡಿ ಇವತ್ತು ಅಥವಾ ನಾಳೆ ಅಂತಿಮ ಪಟ್ಟಿ ನಿರ್ಧಾರ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.